ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 39. ವಿರಾಟ್ನ ಕಣ್ಣುಗಳಲ್ಲಿ ಆಸೆಯ ಮಿಂಚಿತ್ತು. ಮತ್ತೊಂದು ಕ್ಷಣದಲ್ಲಿ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟ. ನನ್ನ ಹತ್ರ ಮಾತಾಡದೇ ಇರೋ ಬಾಯಿ ಎಲ್ಲಿದೆ ಎಂದು ಹೇಳುತ್ತಾ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿಕೊಂಡ ವಿರಾಟ್ನ ಮುಖದಲ್ಲಿ ತುಂಟತನ ನಾಟ್ಯವಾಡುತ್ತಿರುವಂತೆ ಕಾಣಿಸಿತು ಮಾಲತಿಯವರಿಗೆ. ಇಬ್ಬರು ರಾಜಿಯಾದ್ರಾ ಎಂದು ಮಕ್ಕಳನ್ನು ಪ್ರಶ್ನಿಸಿದರು. ಆಂಟಿ, ನಿಮ್ಮ ಮಗಳು ನನಗೆ ಸ್ವೀಟ್ ಕೊಡಲ್ಲ ಅಂದ್ಲು. ಅವಳ ಕೈಯಿಂದ ಕಿತ್ಕೊಂಡು ತಿಂದೆ. ಅದಕ್ಕೇನೋ ತುಂಬ ಸ್ವೀಟಾಗಿತ್ತು. ಅವನು ಬೇಕೆಂದೇ ಅವಳ ಮೇಲೆ ದೂರು ಹೇಳಿದ್ದ. ಮಾಲತಿಯವರ ಮುಖದಲ್ಲಿ ನಸುನಗು ಅರಳಿತು. ಅವರು ಮಗಳ ಮುಖ ನೋಡಲು ಅವಳು ಕೂಡ ಅವನನ್ನು ಬಿಟ್ಟೇನೂ ಇರಲಿಲ್ಲ. ಅವಳು ತಾಯಿಯ ಬಳಿ ಅವನ ಮೇಲೆ ದೂರು ಹೇಳಿದಳು. ಅಮ್ಮ, ಅವನೇ ಅಲ್ವಾ ಸ್ವೀಟ್ ಬೇಡ ಅಂತ ಹೇಳಿದ್ದು. ಅದಕ್ಕೆ ಒಳಗಿಡೋಕೆ ಅಂತ ತಕೊಂಡು ಹೋಗಿದ್ದೆ. ಆದರೆ ನನ್ನ ಕೈಯಿಂದ ಬಲವಂತವಾಗಿ ಕಿತ್ಕೊಂಡ. ನೋಡು ಕೈ ಹೇಗೆ ಮಾಡಿಬಿಟ್ಟಿದ್ದಾನೆ ಅಂತ. ಕೈ ತುಂಬ ನೋವಾಗ್ತಾ ಇದೆ. ಈಗ ಕಾಲೇಜ್ಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತನ್ನ ಕೆಂಪಾದ ಕೈಯನ್ನು ತಾಯಿಗೆ ತೋರಿಸಿ ಹೇಳಿದಳು ಸ್ನಿಗ್ಧ. ಕೊಡು ಅಂತ ಅವನು ಹೇಳಿದ ತಕ್ಷಣ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲವಲ್ಲ ಕಂದ. ಅವನು ಹುಡುಗ ಮಾತ್ರವಲ್ಲ, ಅವನಿಗೆ ನಿಂಗಿಂತ ಜಾಸ್ತಿ ಶಕ್ತಿ ಇದೆ. ಗೊತ್ತಿದ್ದು ಪ್ರತಿ ಸಲ ಜಗಳ ಆಡೋಕೆ ಹೋಗಿ ಏನಾದರೂ ಒಂದು ಮಾಡ್ಕೋತೀಯ. ನಸು ಮುನಿಸಿನಿಂದ ಹೇಳಿದರು ಮಾಲತಿ. ಆಂಟಿ, ಅವಳೇನು ನನ್ನ ಸುಮ್ಮನೆ ಬಿಟ್ಟಿಲ್ಲ. ಅವಳೇನು ಮಾಡಿದ್ಲು ಅಂತ ಅವಳಿಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಎನ್ನುತ್ತಾ ತೋರಿಸಿದ ವಿರಾಟ್. ಅವಳು ಅವನಿಂದ ಬಿಡಿಸಿಕೊಳ್ಳಲೆಂದು ಚಿವುಟಿದಾಗ ತನ್ನ ಕೈಗೆ ಆದ ಗಾಯವನ್ನು ತೋರಿಸಿದ್ದ ವಿರಾಟ್. ಅವನಿಗೂ ಅಲ್ಲಿ ಕೈ ಉರಿಯುತ್ತಿತ್ತು. ಇಬ್ಬರು ಸರಿಯಾಗಿದ್ದೀರಲ್ಲ ಎಂದು ತಾಯಿ ಹೇಳಿದಾಗ ಸ್ನಿಗ್ಧಾಗೆ ತಾಯಿಯ ಬಳಿ ಅಸಮಾಧಾನ ಉಂಟಾಗಿ ಹೇಳಿದಳು. ಅಮ್ಮ, ನೀನು ಯಾವಾಗಲೂ ಅವನನ್ನೇ ವಹಿಸ್ಕೊಂಡು ಬರ್ತೀಯಾ? ನಿಂಗೆ ಸ್ವಂತ ಮಗಳಿಗಿಂತ ಫ್ರೆಂಡ್ ಮಗನೇ ಹೆಚ್ಚು ಅಂತ ನಂಗೀಗ ಚೆನ್ನಾಗಿ ಗೊತ್ತಾಯಿತು. ಇವತ್ತು ಜಗಳ ಶುರು ಹಚ್ಚಿದ್ದೆ ಅವನು. ಆದರೂ ನನ್ನದೇ ತಪ್ಪು ಅನ್ನೋ ರೀತಿ ಮಾತಾಡ್ತೀಯ ಎಂದು ಹೇಳುತ್ತಾ ತನ್ನ ಕಾಲೇಜ್ ಬ್ಯಾಗ್ ಹಿಡಿದುಕೊಂಡು ಹೊರಟವಳು. ತನ್ನ ಕೈಯಲ್ಲಿದ್ದ ಗಡಿಯಾರವನ್ನು ನೋಡಿಕೊಂಡಳು ಸ್ನಿಗ್ಧ. ಹೌದು ಆಂಟಿ, ಅವಳು ಹೇಳ್ತಾ ಇರೋದು ಸರಿಯಾಗಿಯೇ ಇದೆ. ಇವತ್ತು ಅವಳನ್ನು ರೇಗಿಸಿದ್ದು ನಾನೇ. ಈಗ ಕೋಪ ಮಾಡಿಕೊಂಡು ಹೋಗಬೇಡ್ವೇ? ಅವನು ಅವಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ. ಇನ್ನು ಕಾಲೇಜ್ಗೆ ಹೋಗೋದೇನು? ಆಗಲೇ ಪ್ರಾಕ್ಟಿಕಲ್ ಕ್ಲಾಸ್ ಸ್ಟಾರ್ಟ್ ಆಗಿರ್ಬೋದು. 11 ಆಗ್ತಾ ಬಂತು. ಇವನ ಜೊತೆ ಜಗಳ ಆಡ್ತಾ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಸಿಟ್ಟಿನಿಂದ ಅವನನ್ನು ಕೆಕ್ಕರಿಸಿ ನೋಡಿದಳು ಸ್ನಿಗ್ಧ. ಏ ಹುಡುಗಿ, ಹಾಗೆ ನನ್ನ ನೋಡಬೇಡ್ವೆ. ನಾನು ಸುಟ್ಟು ಭಸ್ಮವಾಗಿಬಿಡ್ತೀನಿ. ನಿನ್ನ ಸುಡು ನೋಟದ ಬಿಸಿ ಇಲ್ಲಿಗೆ ತಾಗುತ್ತಿದೆ. ಅವನು ಅವಳನ್ನು ಛೇಡಿಸುತ್ತಿದ್ದ. ಯಾಕೋ ಅವಳನ್ನು ಅಷ್ಟು ರೇಗಿಸ್ತೀಯ? ಇದೀಗ ತಾನೇ ಇಬ್ಬರು ರಾಜಿಯಾಗಿದ್ರಿ, ಮತ್ತೆ ಶುರು ಹಚ್ಚಿಕೊಂಡ್ರಾ? ಅದು ಯಾವಾಗ ನೀವಿಬ್ಬರು ಕೋಪ ಮಾಡ್ಕೋತೀರೋ, ಯಾವಾಗ ರಾಜಿ ಆಗ್ತೀರೋ ನಿಮ್ಮಿಬ್ಬರಿಗೆ ಗೊತ್ತು. ನಿಮಗಿಬ್ಬರಿಗೂ ಜೊತೆಗಿದ್ದಾಗ ಜಗಳ ಆಡ್ಕೊಂಡಿರಬೇಕು. ಹಾಗಂತ ಇಬ್ಬರು ದೂರ ಇರಿ ಅಂದರೆ ಅದು ಆಗಲ್ಲ ನಿಮಗೆ. ನಿಮ್ಮಿಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟಿರೋಕೆ ಸಾಧ್ಯ ಆಗ್ತಾ ಇಲ್ಲ. ಮಾಲತಿಯವರು ಇಬ್ಬರಿಗೂ ಸೇರಿಸಿ ಹೇಳಿದ್ದರು. ಹೌದು ಆಂಟಿ, ನೀವು ಹೇಳಿದ್ದು ಕರೆಕ್ಟು. ನನಗೆ ಅವಳು ನನ್ನ ಹತ್ರ ಇದ್ದಾಗ, ಜೊತೆಗಿದ್ದಾಗ ಅವಳನ್ನು ರೇಗಿಸಬೇಕು, ಜಗಳ ಕಾಯಬೇಕು ಅಂತ ಅನ್ನಿಸುತ್ತೆ. ಅದೇ ದೂರ ಇದ್ದಾಗ ಅದೆಲ್ಲವನ್ನು ನೆನಪಿಸಿಕೊಳ್ಳೋದೇ ಒಂಥರ ಮಜಾ ಅನಿಸುತ್ತೆ. ವಿರಾಟ್ ಅವರಿಗೆ ಉತ್ತರಿಸಿದ. ಅಮ್ಮ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇನ್ಮುಂದೆ ಅವನು ಎಷ್ಟು ರೇಗಿಸಿದ್ರು ಅವನ ಜೊತೆಗೆ ಜಗಳ ಕಾಯಲ್ಲ. ಅವನ ಜೊತೆ ಮಾತೇ ಬಿಟ್ಬಿಡಬೇಕು ಅಂತ ಇದ್ದೀನಿ. ಬೇಕೆಂದೇ ಅವನತ್ತ ಚೂಪು ನೋಟವಿರುತ್ತಾ ತಾಯಿಯ ಬಳಿ ಹೇಳಿದಳು ಸ್ನಿಗ್ಧ. ಹೆಣ್ಣು ಮಕ್ಕಳು ಸ್ವಲ್ಪ ಘನತೆ, ಗಾಂಭೀರ್ಯ ಕಲಿಬೇಕು. ನೀನು ಅವನ ಉದ್ದಕ್ಕೂ ಜಗಳ ಆಡ್ಕೊಂಡು ಹೋಗಬೇಡ. ಅದಕ್ಕೆ ಅವನ ಹತ್ರ ಮಾತು ಯಾಕೆ ಬಿಡಬೇಕು? ಅವನು ರೇಗಿಸಿದಾಗಲೆಲ್ಲ ತಾಳ್ಮೆಯಿಂದ ಉತ್ತರ ಕೊಡಬೇಕು. ಆಗ ಎಲ್ಲಾಗುತ್ತೆ? ಪ್ರಶ್ನಿಸಿದರು ಮಾಲತಿ. ಆಂಟಿ, ಅವಳು ಈಗ ಹೇಗಿದ್ದಾಳೋ ಹಾಗಿದ್ರೇನೆ ಚೆನ್ನ. ಅವಳು ನನ್ನ ಹತ್ರ ಮಾತು ಬಿಟ್ಟರೆ ಈ ಬಡಪಾಯಿ ಬದುಕೋದಾದರೂ ಹೇಗೆ? ಈಗ ನನ್ನಿಂದಾಗಿ ನಿನ್ನ ಕ್ಲಾಸ್ ಮಿಸ್ ಆಯ್ತಲ್ಲ, ಅದಕ್ಕೆ ನನಗೆ ಏನು ಪನಿಷ್ಮೆಂಟ್ ಕೊಡ್ತೀಯಾ ಹೇಳು? ಅವಳು ಅವನಿಗುತ್ತರಿಸದೆ ತಾಯಿಯ ಕೈಯಲ್ಲಿದ್ದ ಎಣ್ಣೆಯ ಬಾಟಲನ್ನು ತೆಗೆದುಕೊಂಡು ಎಣ್ಣೆ ಬಾಟಲ್ ಒಳಗಿಟ್ಟು ಬರ್ತೀನಮ್ಮ ಎಂದು ಹೊರಟಳು. ಆಂಟಿ, ಅವಳು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಅವಳ ಕೋಪ ತಣ್ಣಗಾಗಬೇಕಾದ್ರೆ ಅವಳಿಗೆ ಐಸ್ ಕ್ರೀಮ್ ಕೊಡಿಸಿ ಕರ್ಕೊಂಡು ಬರ್ತೀನಿ. ಇಲ್ಲಾಂದರೆ ರಾತ್ರಿ ಮಲಗಿದಾಗಲೂ ಇವಳ ಸಿಡುಕು ಮುಖಾನೇ ನನ್ನ ಕಣ್ಣ ಮುಂದೆ ಬರುತ್ತೆ. ಇವತ್ತು ರಾತ್ರಿ ನನಗೆ ನಿದ್ದೆ ಮಾಡೋಕ್ಕಾಗಲ್ಲ. ಮಾಲತಿಯವರ ಬಳಿ ಹೇಳಿದ ವಿರಾಟ್. ಅಮ್ಮ, ನನಗೆ ಯಾರು ಐಸ್ ಕ್ರೀಮ್ ಕೊಡಿಸೋದು ಬೇಡ. ನಾನು ತಿನ್ನೋದು ಇಲ್ಲ. ನಾನು ಅವನ ಹತ್ರ ಮಾತಾಡಲ್ಲ ಅಂತ ಹೇಳಿದ ಮೇಲೆ ಮಾತಾಡಲ್ಲ. ಅವನು ಮಾಡಿರುವ ತಪ್ಪಿಗೆ ಅದೇ ಸರಿಯಾದ ಶಿಕ್ಷೆ. ಒಂದು ದಿನ ಏನು, ದಿನ ರಾತ್ರಿ ನಿದ್ದೆ ಮಾಡೋಕೆ ಆಗಬಾರ್ದು. ಆಗ ಅವನಿಗೆ ಬುದ್ಧಿ ಬರುತ್ತೆ. ಸಿಟ್ಟಿನಿಂದಲೇ ತಾಯಿಯ ಬಳಿ ಹೇಳಿದಳು ಸ್ನಿಗ್ಧ. ಅವಳು ಅಡುಗೆ ಮನೆಯಿಂದಲೇ ಹೇಳಿದ್ದಳು. ಅವಳು ಅವನಿಗೆ ಹೇಳಬೇಕಾದ್ದನ್ನು ತಾಯಿಯ ಮೂಲಕ ಹೇಳುತ್ತಿದ್ದಳು. ಅವನು ಹೋಗಿ ಅಲ್ಲಿ ಬಾಗಿಲಿಗೆ ಅಡ್ಡಗಟ್ಟಿ ನಿಂತು ಹೇಳಿದ. ನನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ನಿಂಗೆ ಬಿಡುಗಡೆ ಮಾಡಲ್ಲ. ಮಾಲತಿಯವರ ಮುಂದೆ ಅವರಿಬ್ಬರ ಜಗಳ ಮುನಿಸು ನಡೆಯುತ್ತಿತ್ತು. ಅವರೆಂದು ಅದನ್ನು ಅಪಾರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಅವಳು ಅವನೊಂದಿಗೆ ಮಾತಾಡುವವರೆಗೂ ಅವಳನ್ನು ಬಿಡುತ್ತಿರಲಿಲ್ಲ ವಿರಾಟ್. ಅವರಿಬ್ಬರ ಜಗಳದಲ್ಲಿ ಮಾಲತಿಯವರು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದರು. ಒಬ್ಬರ ಪರ ವಹಿಸಿದರೆ ಇನ್ನೊಬ್ಬರಿಗೆ ಸಿಟ್ಟು ಬಂದು ಬಿಡುತ್ತಿತ್ತು. ತಾವು ಅವರಿಬ್ಬರ ಮಧ್ಯೆ ಹೋಗಬಾರದೆಂದು ನಿಶ್ಚಯಿಸಿಕೊಂಡರು ಮಾಲತಿ. ನೀನಾಗ
ಇನ್ಮುಂದೆ ನನ್ನ ಹತ್ರ ಮಾತಾಡೋದೇ ಇಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕಾಗಿ ನೀನು ನನ್ನ ಹತ್ತಿರ ಅಪಾಲಜೈಸ್ ಮಾಡಬೇಕು. ಇಲ್ಲಾಂದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಬಾಗಿಲಿಗೆ ಅಡ್ಡ ನಿಂತು ಅವಳು ಅಡಿಗೆ ಮನೆಯಿಂದ ಹೊರಬರದಂತೆ ನೋಡಿಕೊಂಡು ಹೇಳಿದ್ದ ವಿರಾಟ್. ಅವಳು ಬೇಕೆಂದೇ ಅವನನ್ನು ಇನ್ನೂ ರೇಗಿಸಲೆಂದೇ ಹೇಳಿದಳು. ನಾನು ಯಾಕೆ ನಿನ್ನ ಹತ್ರ ಸಾರಿ ಕೇಳಬೇಕು? ಮೊದಲು ಜಗಳ ಸುರು ಹಚ್ಕೊಂಡಿರೋದೇ ನೀನು. ಕಾಲ್ ಕೆರ್ಕೊಂಡು ನನ್ನ ಹತ್ರ ಜಗಳಕ್ಕೆ ಬರುವವನು ನೀನು. ಎರಡು ಕೈ ಸೇರಿದರೆ ತಾನೇ ಚಪ್ಪಾಳೆ ಆಗೋದು. ನಾನು ಮಾತಾಡದೇ ಇದ್ದರೆ ಜಗಳ ಹೇಗಾಗುತ್ತೆ? ಅದಕ್ಕೆ ನಾನು ಮಾತಾಡಲ್ಲ ಅಂತ ಹೇಳಿದ್ದು. ನಾನಿಲ್ಲಿಂದ ಹೊರಗೆ ಬರಬೇಕು. ಸ್ವಲ್ಪ ಜಾಗ ಬಿಟ್ಟು ದೂರ ಸರಿದು ನಿಲ್ಲು. ಸ್ನಿಗ್ಧ ವಿರಾಟ್ ಬಳಿ ಹೇಳಿದಳು. ಅದೆಲ್ಲ ಆಗಲ್ಲ. ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ ನಿಂಗೆ ಜಾಗ ಬಿಡೋದು. ವಿರಾಟ್ ಕೂಡ ಹಠ ಹಿಡಿದು ಕುಳಿತಿದ್ದ. ನೀವಿಬ್ರು ಅದೇನು ಬೇಕಾದರೂ ಮಾಡ್ಕೊಳ್ಳಿ, ನನಗೆ ಸ್ವಲ್ಪ ಜಾಗ ಬಿಡಿ. ನಾನು ಅಡುಗೆ ಕೆಲಸ ಮುಗಿಸ್ಕೋಬೇಕು. ಅಜ್ಜಿ ತಾತ ಇಬ್ಬರು ಶುಗರ್ ಪೇಷಂಟ್ ಆಗಿರೋದ್ರಿಂದ ಅವರಿಗೆ ಊಟ ಬೇಗ ಕೊಡಬೇಕು. ಮಾಲತಿಯವರು ಒಳ ಹೋಗಲು ಅವನು ಜಾಗ ಬಿಟ್ಟಾಗ ತಾಯಿಯ ಎಡೆಯಿಂದ ನುಸುಳಿಕೊಂಡು ಹೊರಬಂದು ಬಿಟ್ಟಿದ್ದಳು ಸ್ನಿಗ್ಧ. ಅಲ್ಲಿಂದ ಓಡಿ ತಪ್ಪಿಸಿಕೊಂಡು ತನ್ನ ರೂಮ್ನೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳಲೆಂದು ಹೊರಟಾಗ ಅವನು ಕ್ಷಣ ಮಾತ್ರದಲ್ಲಿ ಅವಳ ರೂಮ್ನೊಳಗೆ ಬಂದು ಬಿಟ್ಟಿದ್ದ. ಅದು ಸ್ನಿಗ್ಧಾಗೆ ಸಹ್ಯವಾಗಲಿಲ್ಲ. ಅವಳು ಅದನ್ನು ಆಡಿ ತೋರಿಸಿದಳು. ಪಾಪಿ ಸಮುದ್ರ ಹೊಕ್ಕರು ಮೊಳಕಾಲುದ್ದ ನೀರು ಅಂತಾರೆ. ಹಾಗೆ ನನ್ನ ರೂಮ್ನಲ್ಲಿ ನಾನು ನನ್ನ ಪಾಡಿಗೆ ಹಾಯಾಗಿರ್ತೀನಿ ಅಂದರೆ ಅದಕ್ಕೂ ಬಿಡಬಾರ್ದಾ? ಸೊಂಟದ ಮೇಲೆ ಕೈಯಿಟ್ಟು ಅವನತ್ತ ತಿರುಗಿ ಬಿರುನೋಟ ಬೀರುತ್ತಾ ಪ್ರಶ್ನಿಸಿದ್ದಳು ಸ್ನಿಗ್ಧ. ಅವಳು ತಿರುಗಿದ ರಭಸಕ್ಕೆ ಅವಳ ಮುಖದ ಸುತ್ತಲೂ ಅವಳ ಕೂದಲು ಹರಡಿ ನಿಂತಿತ್ತು. ಅವಳ ಮುದ್ದು ಮುಖವನ್ನು ನೋಡುತ್ತಾ, ನೀನು ಒಬ್ಬಳೇ ರೂಮ್ನಲ್ಲಿದ್ದರೆ ಹಾಯಾಗಿರೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿಯೇ ನಾನು ನಿನ್ನ ಜೊತೆ ಬಂದಿದ್ದು. ನಗುತ್ತಾ ಅವಳಿಗೆ ಉತ್ತರಿಸಿದ್ದ ವಿರಾಟ್. ಅಮ್ಮ ನೋಡು, ನಾನು ಅವನಿಂದ ದೂರ ಇದ್ದು ನನ್ನ ಪಾಡಿಗೆ ನಾನಿದ್ರು ಕಾಟ ಕೊಡೋಕೆ ಮತ್ತೆ ಬಂದಿದ್ದಾನೆ. ನೀನೇನಾದರೂ ಹೇಳಮ್ಮ ಅವನಿಗೆ. ದೊಡ್ಡದಾಗಿ ತಾಯಿಯನ್ನು ಕೂಗಿ ತಾಯಿಯ ಸಹಾಯ ಅಪೇಕ್ಷಿಸಿದ್ದಳು ಸ್ನಿಗ್ಧ. ನೀವಿಬ್ರು ನನ್ನ ಮಾತು ಕೇಳೋ ಹಾಗಿದ್ರೆ ಹೇಳ್ತಾ ಇದ್ದೆ. ನಿಮ್ಮ ಜಗಳ ಇತ್ಯರ್ಥ ಮಾಡಿಕೊಂಡು ಕೂತ್ಕೊಳ್ಳೋಕೆ ನನಗೀಗ ಸಮಯ ಇಲ್ಲ. ಮಾಲತಿಯವರಿಗೆ ಬೆಳಗಿನಿಂದ ತುಂಬ ಕೆಲಸ ಬಾಕಿ ಇತ್ತು. ಅಡಿಗೆ ಮಾಡಲೇಬೇಕಾಗಿತ್ತು. ನೀವೇ ಕಿತ್ತಾಡಿಕೊಂಡು ಆಮೇಲೆ ರಾಜಿ ಮಾಡ್ಕೊಳ್ಳಿ. ಈಗಂತೂ ನಿಮ್ಮಿಬ್ಬರ ಮಧ್ಯೆ ಬರೋಕೆ ನನಗೆ ಸಮಯ ಇಲ್ಲ. ಮಾಲತಿಯವರು ಅಡುಗೆ ಮನೆಯಿಂದಲೇ ಉತ್ತರಿಸಿದ್ದರು. ಥ್ಯಾಂಕ್ಸ್ ಆಂಟಿ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ತುಂಬ ಸಂತೋಷದಿಂದಲೇ ಉತ್ತರಿಸಿದ್ದ ವಿರಾಟ್. ಅವರು ಅವಳ ಸಹಾಯಕ್ಕೆ ಬರುವುದಿಲ್ಲ ಎಂದು ಗೊತ್ತಾದಾಗ ವಿರಾಟ್ ಉತ್ತೇಜಿತನಾಗಿದ್ದ. ಈಗ ನಿನ್ನ ಕಾಪಾಡೋಕೆ ಯಾರೂ ಬರಲ್ಲ. ನೀನು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀಯಾ? ಮೆಲುನಗು ಬೀರುತ್ತಾ ಅವಳಿಗೆ ಹೇಳಿದ. ಆಗ ಅವನ ಜೊತೆ ಕಿತ್ತಾಡುವಾಗ ಅವಳ ಕೂದಲು ಅರ್ಧ ಹೇರ್ಬ್ಯಾಂಡಿನಿಂದ ಹೊರ ಬಂದಾಗಿತ್ತು. ತನ್ನ ಪ್ರತಿಬಿಂಬವನ್ನು ಕನ್ನಡಿಯ ಮುಂದೆ ನಿಂತು ನೋಡುತ್ತಾ ಸೆಟೆದು ನಿಂತು ಮುಖದ ಮೇಲೆ ಬಂದ ಕೂದಲನ್ನು ಕತ್ತು ಕೊಡವಿ ಹಿಂದೆ ಕಟ್ಟಿಕೊಂಡು ಅವನತ್ತ ತಿರುಗಿ ರೇಗಿ ಹೇಳಿದಳು ಸ್ನಿಗ್ಧ. ನನ್ನ ಹತ್ರ ಅಪಾಲಜೈಸ್ ಮಾಡಬೇಕು ಅಂತ ಹೇಳ್ತೀಯಲ್ಲ, ನೋಡು ನನ್ನ ಅವಸ್ಥೆ ಹೇಗೆ ಮಾಡಿಬಿಟ್ಟಿದೀಯಾ ಅಂತ. ನಿಜವಾಗ್ಲೂ ಅಪಾಲಜೈಸ್ ಮಾಡಬೇಕಾದವನು ನೀನು, ನಾನಲ್ಲ. ಸೆಟೆದು ನಿಂತುಕೊಂಡು ಅವನಿಗೆ ಹೇಳಿದಳು ಸ್ನಿಗ್ಧ. ಹಾಗಾದರೆ ತಪ್ಪೆಲ್ಲ ನಂದೇ ಅಂತಾದರೆ ಓಕೆ, ಒಪ್ಕೋತೀನಿ. ನಾನೇ ನಿನ್ನ ಹತ್ರ ಅಪಾಲಜೈಸ್ ಮಾಡ್ತೀನಿ. ಆದರೆ ಅದು ನನ್ನದೇ ರೀತಿಯಲ್ಲಿ ಅಪಾಲಜೈಸ್ ಮಾಡ್ತೀನಿ. ಅದನ್ನು ನೀನು ತಡೆಯೋ ಹಾಗಿಲ್ಲ. ವಿರಾಟ್ನ ಕಣ್ಣುಗಳಲ್ಲಿ ಆಸೆಯ ಮಿಂಚಿತ್ತು. ಅವನೀಗ ಅವಳ ಗಲ್ಲ ತುಟಿಗಳತ್ತ ಕಣ್ಣಾಡಿಸಿದ. ಮತ್ತೊಂದು ಕ್ಷಣದಲ್ಲಿ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡು ಕಣ್ತುಂಬ ಅವಳನ್ನು ನೋಡಿದ. ಬಳಿಕ ನಸುನಕ್ಕು ಅವಳ ಕೆನ್ನೆಗೆ ಮುತ್ತಿಟ್ಟ. ಬಳಿಕ ಅವಳನ್ನು ಗಾಢವಾಗಿ ಆಲಿಂಗಿಸಿಕೊಂಡ. ಅವನ ಬಿಸಿ ಅಪ್ಪುಗೆಯಲ್ಲಿ ಸ್ನಿಗ್ಧ ಕರಗಿ ಹೋದಳು. ನನ್ನ ಹತ್ರ ಮಾತಾಡದೇ ಇರೋ ಬಾಯಿ ಎಲ್ಲಿದೆ ಎಂದು ಹೇಳುತ್ತಾ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಲಾಕ್ ಮಾಡಿಬಿಟ್ಟಿದ್ದ ವಿರಾಟ್. ಅವಳ ಕೆನ್ನೆಗಳಿಗೆ ಮತ್ತೆ ಮತ್ತೆ ಮುದ್ದಿಟ್ಟ. ಆಗ ನೀನು ಕೊಟ್ಟ ಜಾಮೂನ್ಗಿಂತ ನೀನು ಜಾಸ್ತಿ ಸಿಹಿಯಾಗಿದ್ದೀಯಾ. ಎಷ್ಟು ತಿಂದರೂ ಮುಗಿಯದೇ ಇರೋ, ಇನ್ನೂ ತಿನ್ನಬೇಕು ಅನ್ನಿಸುವ ಸ್ವೀಟ್ ಅಂದರೆ ಇದು. ನಿನ್ನ ಹೀಗೆ ತಿನ್ಬಿಡ್ಲಾ ಅಂತ ಅನ್ನಿಸ್ತಾ ಇದೆ. ಈಗ ಹೇಳು, ನೀನು ನನ್ನ ಹತ್ರ ಮಾತಾಡ್ತೀಯಾ ಅಥವಾ? ಅವನು ಮಾತು ಪೂರ್ತಿ ಮಾಡುವ ಮೊದಲೇ ಅವಳು ಇಲ್ಲ, ನಾನು ನಿನ್ನ ಹತ್ರ ಮಾತಾಡಲ್ಲ ಎಂದು ಹೇಳಿದಾಗ, ನಿನ್ನಂತಹ ಬಂಡಳನ್ನು ನಾನು ನೋಡೇ ಇಲ್ಲ. ನೀನು ಯಾಕೆ ಹಾಗೆ ಹೇಳ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ತುಂಬ ಮುದ್ದು ಮಾಡಿ ನಿಮ್ಮ ಅಪ್ಪ ಅಮ್ಮ ಕೆಡಿಸಿಬಿಟ್ಟಿದ್ದಾರೆ. ಈಗ ನಾನು ನಿನ್ನ ಮುದ್ದು ಮಾಡಬೇಕು ಅಂತ ತಾನೇ ನೀನು ನನ್ನ ರೇಗಿಸ್ತಾ ಇರೋದು ಎಂದವನು ಹೇಳಿದಾಗ ಅವಳು ಹೌದೆನ್ನುವಂತೆ ತಲೆ ಅಲ್ಲಾಡಿಸಿದ್ದಳು. ನಿಂಗ್ಯಾಕೆ ನಿರಾಸೆ ಮಾಡಲಿ ಎಂದು ಹೇಳುತ್ತಾ ಅವಳಿಗೆ ದೀರ್ಘ ಚುಂಬನವನ್ನಿತ್ತಿದ್ದ ವಿರಾಟ್. ಅವಳು ಹಾಗೆ ಅವನೆದೆಗೆ ಒರಗಿಕೊಂಡಿದ್ದಳು. ಎಷ್ಟು ಹೊತ್ತಿನ ಬಳಿಕ ವಿರಾಟ್ ಅವಳಿಗೆ ಹೇಳಿದ, ನೀನು ನನ್ನ ಹತ್ರ ಅಪಾಲಜೈಸ್ ಮಾಡಬೇಕು ಅಂತ ಹೇಳಿದಾಗಲೆಲ್ಲ ನಾನು ಹೀಗೆ ಮಾಡೋದು. ತಮ್ಮದೇ ಪ್ರಪಂಚ, ತಾವಿಬ್ಬರು ಒಬ್ಬರಿಗಾಗಿ ಮತ್ತೊಬ್ಬರು ಎಂಬಂತಿದ್ದರೆ ಅವಳು ಅವನ ಯಾವ ಆಸೆಗೂ ಅಡ್ಡಿ ಬರುತ್ತಿರಲಿಲ್ಲ. ಸ್ನಿಗ್ಧಳ ಮನಸ್ಸನ್ನು ಎಂದೂ ಕೂಡ ನೋಯಿಸುವುದಕ್ಕೆ ವಿರಾಟ್ಗೆ ಆಗುತ್ತಿರಲಿಲ್ಲ. ಹಾಗೆಂದು ಅವನು ಎಂದೂ ಅವಳನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಿರಲಿಲ್ಲ. ಮಾಲತಿಯವರ ಸೂಕ್ಷ್ಮ ಮನಸ್ಸಿಗೆ ವಿರಾಟ್ ತಮ್ಮ ಮಗಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ಅರಿವಾಗಿತ್ತು.
ಅದಕ್ಕಾಗಿ ಅವನು ಸ್ವದೇಶಕ್ಕೆ ಬಂದ ಕೂಡಲೇ ಮಗಳನ್ನು ಭೇಟಿಯಾಗಲೆಂದು ಇಲ್ಲಿಗೆ ಬಂದಿದ್ದೆಂದು ಅವರಿಗೆ ಅರಿವಾಗಿತ್ತು. ಅವನನ್ನು ಕಂಡಾಗ ಮಗಳಲ್ಲಾಗುತ್ತಿರುವ ಬದಲಾವಣೆ, ಅವಳ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಮಿಂಚು, ತುಟಿಯಂಚಿನಲ್ಲಿ ಕಾಣುವ ಎಂದು ಮಾಸದ ಕಿರುನಗೆ ಎಲ್ಲವೂ ಮಾಲತಿಯವರ ಅರಿವಿಗೆ ಬಂದಿತ್ತು. ಪ್ರೀತಿ ತಾನಾಗಿ ಹುಟ್ಟಿಕೊಳ್ಳುವುದು, ಬಲವಂತದಿಂದ ಅದು ಸಾಧ್ಯವಿಲ್ಲ ಎಂಬುದು ಅವರ ಅನುಭವವೇ. ಆದ್ದರಿಂದ ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲವೆಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ತಾವು ಎಷ್ಟು ತಡೆದರೂ ಹಣೆಬರಹದಲ್ಲಿ ಏನು ಇರುತ್ತದೋ ಅದೇ ಆಗುವುದಲ್ಲವೇ? ವಿರಾಟ್ ಯಾವುದೇ ಕಾರಣಕ್ಕೂ ಅಮಿತಾಳನ್ನು ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದನಲ್ಲ. ಮೊದಲಿನಿಂದಲೂ ಅವನಿಗೆ ಅವಳಲ್ಲಿ ಆಸಕ್ತಿಯೇ ಇರಲಿಲ್ಲವಲ್ಲ. ತಾವು ಬಲವಂತದಿಂದ ಅವರಿಬ್ಬರನ್ನು ದೂರ ಮಾಡಬಹುದು. ಅದರ ಪರಿಣಾಮ ಮಕ್ಕಳಿಬ್ಬರೂ ನೊಂದುಕೊಳ್ಳುತ್ತಾರೆ. ಮುದ್ದಿನಿಂದ ಸಾಕಿದ ಮಗಳು ಇನ್ನೇನಾದರೂ ಅನಾಹುತ ಮಾಡಿಕೊಂಡರೆ ಎಂಬ ಭಯವೂ ಇತ್ತು ಮಾಲತಿಯವರಿಗೆ. ಆದ್ದರಿಂದ ಅವರು ಆ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.